ಅಲ್ಲಿ ನಿರಾಸೆ ಹತಾಶೆಗೆಲ್ಲ ಪ್ರವೇಶನೇ ಇರಲ್ಲ. ಆ ಸ್ಥಾನ ಖಂಡಿತ ನಮ್ ಗೋಕುಲಕ್ಕೆ ಸಮಾನವಾಗಿರತ್ತೆ. ಅದಕ್ಕೆ ಆ ದಿಕ್ಕಲ್ಲೇ ಹೋಗೋಣ. ಗೊಲ್ಲ, ಆ ಸ್ಥಾನದ ವಿಷಯ ನಿಂಗೆ ಗೊತ್ತಾಯ್ತು? ನೀನಂತೂ ಗೋಕುಲದಿಂದ ಹೊರಗೆ ಹೋಗ್ಲೇ ಇಲ್ವಲ್ಲ. ರಾಧೆ, ಹೋಗಿಲ್ಲ ಅಂದ್ರೆ ಏನಾಯ್ತು? ನನ್ ಮನ್ಸಲ್ಲಿ ಆಸೆ ಅಂತ ಇದೆಯಲ್ಲ, ವಿಶ್ವಾಸ ಮತ್ತೆ ಕನ್ಸಿದೆಯಲ್ಲ ಆ ಸ್ಥಾನದ ಮೇಲೆ. ನಿನಗೆ ಆ ಜಾಗದ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ಮೇಲೆ ನಿನ್ಗೆ ಆ ಜಾಗದ ಹೆಸರು ಗೊತ್ತಿರ್ಬೇಕಲ್ವಾ? ನಮ್ಗದ್ರ ಹೆಸರಾದ್ರೂ ಹೇಳು. ಏನಾದ್ರೂ ಇರ್ಬೋದು. ಆನಂದವನ, ಗಿರಿವನ, ಸುಂದರವನ, ಬೃಂದವನ. ನನ್ನಮ್ಮ ಹೇಳ್ತಾಳೆ, ಮನುಷ್ಯ ಹೇಗೆ ಯೋಚಿಸ್ತಾನೋ ಅದೇ ಆಗುತ್ತೆ, ಹಾಗೆ ಆಗುತ್ತೆ. ನನ್ ಮೇಲೆ ನಂಬಿಕೆ ಇಲ್ದಿದ್ರೆ ನಮ್ಮ ಅಮ್ಮನೇ ಕೇಳಿ ನೋಡು, ಅಲ್ವಾ ಅಮ್ಮ? ಹಾಕಂದ ಕೃಷ್ಣ ನಿಜವಾಗ್ಲೂ ಸತ್ಯನೇ ಹೇಳ್ತಿದ್ದಾನೆ. ಇದರಲ್ಲೇನು? ನಿಲ್ಲಿ ಕೃಷ್ಣ, ಮುಂದೆ ಹೋಗಕ್ಕೆ ಯಾವ ಸರಳ ದಾರಿನೂ ಇಲ್ವಾ? ಯಾಕಪ್ಪ? ಯಾಕಂದ್ರೆ ಈ ದಾರಿ ಅಪಾಯಕಾರಿಯಾಗಿದೆ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಜೀವಕ್ಕೆ ಅಪಾಯ ಆಗಬಹುದು. ಒಮ್ಮೆ ನಾವ್ ಅನ್ಕೊಂಡ್ರೆ ನಾವೆಲ್ಲ ಆ ಜಾಗ ತಲುಪದ ಮೇಲೆ ನಿಲ್ಬೇಕು. ನಮ್ಗ ಆ ದಾರಿ ಕಠಿಣ ಅಲ್ಲ ಅಪ್ಪ. ಯಾಕಂದ್ರೆ ಮನ್ಸ್ ಗೆದ್ರೆ ಗೆಲುವು, ಮತ್ತೆ ಮನ್ಸ್ ಸೋತ್ರೆ ಸೋಲು. ಜೊತೆಗೆ ಎಲ್ಲ ಮನುಷ್ಯನ ಸಂಕಲ್ಪನು ದೇವರೇ ಪೂರ್ತಿ ಮಾಡ್ತಾನೆ, ಆದ್ರೆ ಸ್ವತಃ ಮನುಷ್ಯ ಅಲ್ಲ. ಅವನು ಕೇವಲ ನಿಮಿತ್ತ ಹಾಕಿರ್ತಾನೆ ಅಪ್ಪ. ಹಾಗಾಗಿ ವಿಶ್ವಾಸದಿಂದ ಮುಂದೆ ಹೋಗೋಣ. ಮುಂದೇನಾದ್ರೂ ಅಪಾಯ ಆಗೋದ್ರೆ? ಎಲ್ಲಿ ತನಕ ವಿಶ್ವಾಸ ಮನ್ಸಲ್ಲಿರುತ್ತೋ ನಮ್ಗೇನೂ ಆಗೋದಿಲ್ಲ. ಬನ್ನಿ ಬನ್ನಿ. ನಾನು ಯಾರ ಮಗನೂ ಅಲ್ಲ. ನನ್ಗಿದ್ದ ತಾಯಿನ ನಾನೇ ಕೈಯಾರೆ ಕೊಂದ್ಬಿಟ್ಟೆ. ನೀನು ನಿನ್ ತಾಯಿಯ ಶರೀರ ಕೊಂದಿದ್ದು, ಅವ್ರ ಆತ್ಮನಲ್ಲ. ಅವ್ರ ಆತ್ಮ ನಿನ್ ಹೃದಯದಲ್ಲಿ ನೆನಪಾಗಿ ಇನ್ನೂ ಜೀವಂತವಾಗಿದೆ. ಮಾಣಿಕ್ಯ, ಮೃತ್ಯು ಕೇವಲ ಶರೀರನ ನಾಶ ಮಾಡುತ್ತೆ, ಸಂಬಂಧನಲ್ಲ. ಮತ್ತೆ ನಿಮ್ ಸಂಬಂಧ ಅಂತ ತಾಯಿ ಮಗಂದು. ನಿಲ್ಸು ನಿನ್ನ ಈ ಸಂಬಂಧದ ಪುರಾಣ. ಈ ಸಂಬಂಧಗಳೆಲ್ಲ ಏನೂ ಇಲ್ಲ. ನಿನ್ಗೆ ನನ್ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನೀನೇ ನೋಡ್ಕೋ. ನಿನ್ ಕಣ್ಣನ್ನ ಮುಚ್ಕೊಂಡು ಒಂದ್ಸಲ ಪೂರ್ತಿ ವಿಶ್ವಾಸದಿಂದ ನೋಡ್ಕೋ. ಮನ ಮಸ್ತಿಷ್ಕ ಎರಡು ಕೆಲಸ ಮಾಡೋದು ನೀನ್ ಯೋಚನೆ ಮಾಡ್ದಾಗೆ. ನನ್ನ ಇಚ್ಛೆಗೆ ವಿರುದ್ಧ ನಡೆಯುವುದೆಂದರೆ ಒಂದೇ ಅರ್ಥ, ಅದು ಜೀವನದ ಅಂತ್ಯ. ಶ್ರೀಕೃಷ್ಣ, ನನ್ನ ಕ್ಷಮಿಸ್ಬಿಡು ಕೃಷ್ಣ. ನನ್ನಿಂದ ದೊಡ್ಡ ತಪ್ಪಾಗಿದೆ. ಈಗ ನನ್ನ ಕಣ್ಣಿನ ಪರ್ದೆ ಕಳಚಿದೆ. ನನ್ನಮ್ಮ ನನ್ನ ತುಂಬಾ ಪ್ರೀತಿಸ್ತಿದ್ಲು. ಅವಳು ಯಾವಾಗ್ಲೂ ನನಗೆ ಒಳ್ಳೆ ದಾರಿಯಲ್ಲಿ ನಡೆಯೋ ಪಾಠ ಹೇಳ್ಕೊಡ್ತಿದ್ಲು. ಆದ್ರೆ ಅವಳು ಜೀವಂತವಾಗಿದ್ದಾಗ ನಾನು ಅವಳ ಮಾತು ಕೇಳ್ತಿರ್ಲಿಲ್ಲ. ಆದ್ರೆ ಈಗ ನಾನು ಅವಳ ಆಸೆ ಹೇಗಿತ್ತೋ ಹಾಗೆ ನಡೀತೀನಿ. ನನ್ನಮ್ಮ ಆಸೆ ಪಟ್ಟ ಹಾಗೆ ನಾನ್ ಕರ್ಕೊಂಡು ಹೋಗ್ತೀನಿ. ನಿಮ್ನೆಲ್ಲ ಸುರಕ್ಷಿತವಾಗಿ ಆ ಕಡೆ ತಲುಪಿಸ್ತೀನಿ. ಎಲ್ರು ನಿಧಾನವಾಗಿ ನಮ್ ಹಿಂದೆ ಬನ್ನಿ. ಸ್ವರೂಪದ ದರ್ಶನ ನೀಡಿ ಪ್ರಭು. ನೀನು ನನ್ನ ಕೊನೆಯ ಆಸೆನ ಪೂರ್ತಿ ಮಾಡಿದೆ ಪ್ರಭು. ಈ ಬಡಪಾಯಿ ಕುಡಿ ಕಳಂಕಿತ ಆಗೋದ್ರಿಂದ ಕಾಪಾಡು ಪ್ರಭು. ನನ್ಗರ್ಥ ಆಯ್ತು ನೀನ್ ಯಾರು ಅಂತ. ನನ್ನ ಕ್ಷಮಿಸ್ಬಿಡು, ಹಾಗೆ ನನ್ನ ಉದ್ಧಾರ ಮಾಡು, ಉದ್ಧಾರ ಮಾಡು. ಮಾಣಿಕ್ಯ, ನಾನ್ ನಿನ್ ತ್ಯಾಗನ ಯಾವತ್ತೂ ಮರೆಯಲ್ಲ. ನೀನ್ ಇಲ್ದೇ ಇದ್ದಿದ್ರೆ ನಾವು ನಮ್ ಗುರಿನ ಯಾವತ್ತೂ ಮುಟ್ಟೋಕಾಗ್ತಿರ್ಲಿಲ್ಲ. ಪರಿವರ್ತನೆ ಜಗತ್ತಿನ ನಿಯಮ. ಈಗ ಪರಿವರ್ತನೆಗೆ ಒಳ್ಳೆ ಸಮಯ ಬಂದಿದೆ. ಆಹಾರ ನೀರು ಇದೆ.
ಪ್ರಭು ನನ್ ಕಂದನ್ ಕನ್ಸಲ್ಲಿ ಇಂಥ ಜಾಗನ ತೋರಿಸಿ ನಮ್ಮೇಲೆ ದೊಡ್ಡ ಕೃಪೆ ತೋರಿಸಿದಾನೆ. ನಾನಂತೂ ಮೊದ್ಲೇ ಹೇಳಿದ್ದೆ, ಕೃಷ್ಣನ್ ಮಾತಿನಂತೆ ನಡೆಯೋದ್ರಿಂದ ಯಾವಾಗ್ಲೂ ಒಳ್ಳೇದೇ ಆಗತ್ತೆ. ನೀನು ಹಾಗೆ ಹೇಳ್ದ್ಯಾ? ಆದ್ರೆ ಯಾವಾಗ ಹೇಳ್ದೆ? ನಾನಂತೂ ಕೇಳಲೇ ಇಲ್ಲ. ನಮ್ಮೋದರ ಈಗ ಇವ್ನು ಹೇಳಿದ್ದನ್ನ ಕೇಳಿಸ್ಕೊಂಡೆ ಅಲ್ವಾ? ಇನ್ಮೇಲಾದ್ರೂ ಚೆನ್ನಾಗಿ ನೆನ್ಪಿಟ್ಕೋ. ಇಷ್ಟು ಕಡಿಮೆ ಸಮಯದಲ್ಲಿ ಇಂಥ ಭವ್ಯವಾದ ಊರನ್ನ ನಿರ್ಮಿಸೋದು ನಿಮ್ಮಿಂದ ಮಾತ್ರ ಸಾಧ್ಯ ವಿಶ್ವಕರ್ಮ ದೇವ. ನಿಮ್ಗೆ ಕೋಟಿ ಕೋಟಿ ಧನ್ಯವಾದ. ಅವನು ಪ್ರಾರ್ಥನೆನೂ ಮಾಡೋಣ, ಇದರಿಂದ ಅವನ ಕೃಪೆ ನಮ್ ಎಲ್ರ ಮೇಲೂ ಇರತ್ತೆ. ಜೊತೆಗೆ ನಮ್ಗೆ ಯಾವ ಸಂಕಷ್ಟನೂ ಬರಲ್ಲ. ಹಾ ಮಿತ್ರ, ನಮ್ಗೆ ಆ ಭಗವಂತ ಇಂದ್ರನ ಕೃಪೆ ಸಿಕ್ಕಿ ಮಳೆ ಕಾಲಕ್ಕೆ ಮಳೆ ಆದ್ರೆ ನಮ್ಮ ಎಲ್ಲಾ ಕಷ್ಟನೂ ದೂರ ಆಗತ್ತೆ. ಇಂದ್ರದೇವನಿಗೆ ಇಂದ್ರದೇವನಿಗೆ. ನಂದರಾಜ, ನಾವಿವತ್ತೇ ಈ ಭೂಮಿ ಮೇಲ್ ಕಾಲಿಟ್ಟಿದೀವಿ. ಮತ್ತೆ ನಾಳೆನೇ ಏಕಾದಶಿ. ಭೂಮಿ ಪೂಜೆಗೆ ಒಳ್ಳೆ ಸಮಯ. ಎಷ್ಟು ಒಳ್ಳೆ ವಿಷಯ ಅತ್ತೆ. ನಾನು ನನ್ ಗೆಳತಿರು ಎಲ್ಲಾರು ಸೇರಿ ಭೂಮಿ ಪೂಜೆಗೆ ಎಲ್ಲ ಜೋಡಿಸ್ತೀವಿ. ನೀವು ನಮ್ಗೆಲ್ಲ ರುಚಿಯಾಗಿರೋ ಅಡ್ಗೆ ಮಾಡ್ಕೊಡಿ. ಖಂಡಿತ ರಾಧೆ. ಮತ್ತೆ ನನ್ಗೆ ನನ್ ಲಾಡೂನು ಮಾಡಿ. ನಿನಗ್ ಮಾತ್ರ ಅಲ್ಲ, ಎಲ್ರಿಗೂ. ನಾನು ಎಲ್ರಿಗೂ ಅಂತಾನೆ ಹೇಳ್ದೆ. ನೀವು ನಿಮ್ಮ ವಸ್ತುವನ್ನು ತುಚ್ಛ ಎನ್ನುತ್ತಾ ಅದರ ಭವಿಷ್ಯ ನಿರ್ಧರಿಸಿ ಬಿಟ್ಟಿರಿ. ನೆನಪಿರಲಿ, ತುಚ್ಛ ವಸ್ತುಗಳು ಕೇವಲ ಮನುಷ್ಯ ಮತ್ತು ಅಸುರರಿಗೆ ಸೇರಬೇಕಾದ್ದು. ಇಂದ್ರ ವಿಶೇಷನು, ಅದಕ್ಕಾಗಿ ಅವನ ಅಧಿಕಾರ ಮತ್ತು ಅವನ ವಸ್ತುಗಳು ವಿಶೇಷವಾದವು. ಅಗ್ನಿದೇವ, ನಮಗೆ ನಿಮ್ಮ ಈ ತುಚ್ಛ ವಸ್ತು ಎಂದಿಗೂ ಸ್ವೀಕಾರವಿಲ್ಲ. ಕ್ಷಮೆ ನೀಡಬೇಕು ಇಂದ್ರದೇವ. ನನ್ನ ಅಭಿಪ್ರಾಯ ನಮಗೆ ನಿಮ್ಮ ಕ್ಷಮೆ ಸ್ವೀಕಾರವಿದೆ. ಮತ್ತು ನಿಮ್ಮ ಕೃಪೆಯಿಂದ ಅವರು ಅಲ್ಲಿನ ಸಮಸ್ತ ಭೂಮಿ ಮತ್ತು ಪರ್ಯಾಪ್ತ ಜಲಕ್ಷೇತ್ರ ಪಡೆದು ನಿಮ್ಮ ಮೇಲಿನ ಗೌರವಕ್ಕಾಗಿ ಭವ್ಯ ಮಂದಿರದ ನಿರ್ಮಾಣ ಮಾಡ ಹೊರಟಿದ್ದಾರೆ. ದೇವರಾಜ ಇಂದ್ರನಿಗೆ ಶುಭಾಶಯಗಳು. ದೇವರಾಜ ಇಂದ್ರನಿಗೆ ಶುಭಾಶಯಗಳು. ವಾಯುದೇವ, ನಿಮ್ಮ ವಿಚಾರ ಮತ್ತು ಸಮಾಚಾರ ಎರಡೂ ಉತ್ತಮವೇ. ಆದರೆ ಒಂದೇ ಮಂದಿರ ಬೇಕೆ. ದೇವರಾಜನ ಗೌರವಕ್ಕಾಗಿ ಅನೇಕ ಮಂದಿರಗಳೂ ಕಡಿಮೆಯೇ. ಮತ್ತು ಕೇವಲ ಭೂಮಿಯಲ್ಲೇ ಏಕೆ, ಜಗತ್ತಿನ ಎಲ್ಲ ಮೂಲೆಯಲ್ಲೂ ನಮ್ಮ ಮಂದಿರ ನಿರ್ಮಿಸಬೇಕು. ಮತ್ತು ಜಗತ್ತಿನ ಯಾವುದೇ ಸವಾಲು ದೇವರಾಜನ ಸಮ್ಮುಖ ಅಂಕುರಿಸಲೇಬಾರದು. ದೇವರಾಜೇಂದ್ರನಿಗೆ ಜಯವಾಗಲಿ. ದೇವರಾಜೇಂದ್ರನಿಗೆ ಜಯವಾಗಲಿ. ದೇವರಾಜೇಂದ್ರನಿಗೆ ಜಯವಾಗಲಿ. ಇದೆ ಭಗವಂತ ಇಂದ್ರನ್ ವಿಷಯ ತಿಳಿಯೋಕೆ ನೀನು ಉಪಾಯ ಹುಡುಕಿದ್ಯಾ ಗೊಲ್ಲ? ಅದಕ್ಕೋಸ್ಕರ ನಿನ್ಗೆ ಯಾರ್ದ ಸಹಾಯ ಬೇಕಾಗಿದೆ ಗೊಲ್ಲ? ರಾಧೆ, ನೀನು ನನ್ ಮನ್ಸಿನ ಮಾತನ್ನ ಹೇಳ್ತೇನೆ ತಿಳ್ಕೊಂಡಿದ್ಯಾ? ನನ್ಗನ್ಸುತ್ತೆ ಋಷಿ ಗರ್ಗಾಚಾರ್ಯರು ನಮ್ಮಿಬ್ರು ಪ್ರಶ್ನೆಗೆ ಉತ್ತರ ಕೊಡ್ಬೋದು. ನಮ್ಮಿಬ್ರದಲ್ಲ, ಕೇವಲ ನಿಂದು. ನನ್ಗೆ ಪೂರ್ತಿ ನಂಬಿಕೆ ಇದೆ. ನೀನ್ ಇದೇ ರೀತಿ ಪ್ರಶ್ನೆ ಕೇಳ್ತಾ ಇದ್ರೆ ನಿನ್ಗೆ ಗರ್ಗಾಚಾರ್ಯರಿಂದ ಶಿಕ್ಷೆನೂ ಸಿಗುತ್ತೆ. ರಾಧೆ, ಹಾಗಾದ್ರೆ ನೀನ್ ನನ್ ಜೊತೆ ಖಂಡಿತ ಬರ್ಲೇಬೇಕು. ಮತ್ ನೀನು ನನ್ನ ಗರ್ಗಾಚಾರ್ಯರು ಶಿಕ್ಷಿಸೋದನ್ನ ನೋಡ್ಬೋದು. ಖಂಡಿತ. ಇಲ್ಲ ಇಲ್ಲ, ಈಗ ನಾನು ಪೂಜೆಗೋಸ್ಕರ ವಸ್ತುಗಳನ್ನ ಒಟ್ಟು ಮಾಡಕ್ ಹೋಗ್ಬೇಕು. ರಾಧೆ, ಈಗ ನೀನ್ ನನ್ ಜೊತೆಗ್ ಬಂದ್ರೆ ನಂಗ್ ಧೈರ್ಯ ಇರುತ್ತೆ. ಇಲ್ದಿದ್ರೆ ನನ್ ಗರ್ಗಾಚಾರ್ಯರನ್ನ ಯಾವ ಪ್ರಶ್ನೆನೂ ಕೇಳಕ್ಕಾಗಲ್ಲ. ಆಗ್ಲಿ, ನಿನ್ಗೆ ಧೈರ್ಯ ತುಂಬೋದಕ್ಕೋಸ್ಕರ ನಾನು ಬರ್ತೀನಿ. ನಾನ್ ತಿಳ್ಕೊಬೇಕಿರೋದೇನಂದ್ರೆ, ಇದು ಸರಿನಾ? ನಾವು ದೇವತೆಗಳ ರಾಜ ಇಂದ್ರಂಗೋಸ್ಕರ ಪರಿಶ್ರಮದಿಂದ ಪಡ್ಕೊಂಡಿರೋ ಧನದಿಂದ ಮಂದಿರ ಮಾಡ್ಬೇಕಾ? ಇಲ್ಲ ನಮ್ಮ ಕುಟುಂಬದವರ ಸಹಾಯಕ್ಕೋಸ್ಕರ ಆ ಧನನ ಕೂಡಿಡ್ಬೇಕಾ? ಈ ಬಾಯ್ ಬಡ್ಕ ಮತ್ತೆ ಎಲ್ಲಾರನ್ನ ಮಾತಲ್ಲೇ ಸಿಗಾಕ್ಸ್ತಾ ಇದ್ದಾನೆ. ಕೃಷ್ಣ,
ಮಂದಿರಗಳು ಭಗವಂತನಿಗೆ ಮಾಡಬೇಕು. ಮತ್ತು ದೇವರಾಜ ಇಂದ್ರ ಭಗವಂತನಲ್ಲ, ಒಬ್ಬ ರಾಜನಷ್ಟೇ, ದೇವತೆಗಳ ರಾಜ. ದೇವಲೋಕದ ಸಿಂಹಾಸನದಲ್ಲಿ ಯಾರೇ ಕುಳಿತರೂ ಇಂದ್ರ ಎನ್ನುತ್ತಾರೆ. ಏಕೆಂದರೆ ಇಂದ್ರ ಒಂದು ಪದವಿಯಷ್ಟೇ. ಯಾವ ಪ್ರಕಾರ ಒಬ್ಬ ರಾಜನಿಗೆ ಕೆಲ ಕರ್ತವ್ಯವಿದೆಯೋ ಅದೇ ಪ್ರಕಾರ ಇಂದ್ರ ಪದವಿಯನ್ನು ಧಾರಣೆ ಮಾಡಿದವನಿಗೂ ಕೆಲವು ಕರ್ತವ್ಯಗಳಿವೆ ಮತ್ತು ಅದರ ನಿರ್ವಹಣೆ ಅವನು ಮಾಡಲೇಬೇಕಷ್ಟೇ. ಈ ಸಿಂಹಾಸನದ ಸುಖದ ಭೋಗ ಮಾಡುತ್ತಿರುವ ಇಂದ್ರನು ಎಂದಿಗೂ ಆ ವಿಶ್ವಾಸವನ್ನು ಮುರಿಯಬಿಡಲಿಲ್ಲ. ನಿಮಗಂತೂ ನಿಮ್ಮ ಪುತ್ರನ ಮೇಲೆ ಹೆಮ್ಮೆ ಎನಿಸಬೇಕು ಮಾತೆ. ಅವನ ಮೇಲೆ ಚಿಂತೆಯಲ್ಲ. ಪುತ್ರ, ಸರ್ವೋಚ್ಚ ಸಿಂಹಾಸನ ಸುಖದ ಭೋಗಕ್ಕೋಸ್ಕರ ಅಲ್ಲ, ಅದನ್ನು ಸರ್ವೋಚ್ಚ ಜವಾಬ್ದಾರಿಯ ನಿರ್ವಹಣೆಗೋಸ್ಕರ ಧಾರಣೆ ಮಾಡುವುದಷ್ಟೇ. ಪುತ್ರ, ದೇವಲೋಕದ ಹಿತಕ್ಕೆ ನೀನು ಏನೇ ಮಾಡಿದ್ದರೂ ಅದು ನಿನ್ನ ಕರ್ತವ್ಯವಾಗಿತ್ತು. ಅದಕ್ಕಾಗಿ ಪ್ರಶಂಸೆ ಮತ್ತು ಪುರಸ್ಕಾರದ ಕಾಮನೆಗಳು ನಿನ್ನಯ ಅಹಂಕಾರವಲ್ಲವೇ? ಅಹಂಕಾರದ ಅಗ್ನಿಯಲ್ಲಿ ಎಲ್ಲ ಭಸ್ಮವಾಗುತ್ತದೆ ಪುತ್ರ. ಈಗ ವಿಳಂಬವಾಗುವ ಮೊದಲೇ ನಿನ್ನ ಸಿಂಹಾಸನವನ್ನು, ನಿನ್ನ ಕರ್ತವ್ಯವನ್ನು ಉಳಿಸಿಕೊ. ಯಾವುದು ನಿಶ್ಚಿತವಲ್ಲ ಪುತ್ರ. ಅನಿಶ್ಚಿತೆಯ ಸಂಭಾವತೆಯ ಕಾರಣ ಜಗತ್ತು ಗತಿಶೀಲ. ಅದು ಇಂದಿಗೂ ಹಾಗೆಯೇ ಇದೆ, ಭವಿಷ್ಯದಲ್ಲೂ ಇದೇ ರೀತಿ. ಯಾರೂ ಸುನಿಶ್ಚಿತ ಮಾಡುವುದಿಲ್ಲ. ನಿನ್ನ ಈ ಯೋಚನೆ, ನಿನ್ನ ಶಕ್ತಿಗೆ ಯಾರು ಎದುರು ನಿಲ್ಲಲಾಗದೆಂಬುದು ಇದೇ ಅಜ್ಞಾನ ಪುತ್ರ. ಮಾತೆ, ಸಂಪೂರ್ಣ ಜಗತ್ತೇ ಸಾಕ್ಷಿ. ಈ ದೇವರಾಜ ಇಂದ್ರನಿಗೆ ಯಾರು ಕೂಡ ಎದುರು ನಿಲ್ಲಲಾಗದು. ಆದರೆ ನೀವಂತೂ ನನ್ನ ತಾಯಿ. ನೀವೇ ನನ್ನ ಯೋಗ್ಯತೆ ಬಗ್ಗೆ ಸಂದೇಹ ಪಡಲು ಹೇಗೆ ಸಾಧ್ಯ? ಒಬ್ಬ ಮಾತೆಗೂ ಹೆಚ್ಚು ಅವಳ ಪುತ್ರನನ್ನು ಯಾರೂ ಅರಿತಿರುವುದಿಲ್ಲ. ಆದರೆ ನಾನು ಅರಿತಿದ್ದೇನೆ. ಈ ಯೋಗ್ಯತೆ ನಿನ್ನ ಅಭಿಮಾನದ ಪರದೆಯನ್ನು ಸರಿಸಿಕೊ. ಭ್ರಮೆಯಲ್ಲಿ ಬದುಕದಿರು. ನಿನ್ನ ಅಹಂಕಾರವನ್ನು ಗುರುತಿಸು ಪುತ್ರ. ಅಹಂಕಾರ ಪತನದ ಪ್ರತೀಕ. ನಿನ್ನ ಯೋಗ್ಯತೆಯನ್ನು ಜಗತ್ತಿನ ಸೇವೆಯಲ್ಲಿ, ಸಂರಕ್ಷಣೆಯಲ್ಲಿ ನೋಡು, ಅದರ ವಿನಾಶದಲ್ಲ. ಹಾಗೆ ನನ್ನ ವಿರುದ್ಧ ರಚಿಸುವ ಪ್ರತಿ ಷಡ್ಯಂತ್ರವನ್ನು ನನ್ನ ವಜ್ರದ ಒಂದೇ ಪ್ರಹಾರದಿಂದ ನಾಶ ಮಾಡಲು ಗೊತ್ತಿದೆ. ನನ್ನ ಶಕ್ತಿ ಮತ್ತು ಸಾಮರ್ಥ್ಯದಿಂದ ನಾನು ಆ ಸ್ಥಾನವನ್ನು ಪಡೆದಿದ್ದೇನೆ. ಧರೆಯ ವಾಸಿಗಳು ನನ್ನ ಗೌರವಕ್ಕೆ ಮಂದಿರ ನಿರ್ಮಾಣ ಮಾಡುತ್ತಿದ್ದಾರೆ. ಶೀಘ್ರವೇ ನೀವು ಆ ಸಮಯವನ್ನು ನೋಡುವಿರಿ. ಅಂದು ಪೂರ್ತಿ ಬ್ರಹ್ಮಾಂಡ ನನ್ನ ಪ್ರಭುತ್ವದಲ್ಲಿ ಲೀನವಾಗುವುದು ಮತ್ತದನ್ನು ಸ್ವೀಕಾರ ಮಾಡುವುದು. ಆಗ ನೀವು ಬಯಸಿದರೆ ಮಾತೆ, ನನಗೆ ಆಶೀರ್ವಾದ ನೀಡಿ ನನ್ನ ಖ್ಯಾತಿಯ ಆನಂದ ಪಡೆಯಬಹುದು. ಅನ್ಯಥಾ ದೇವರಾಜನಿಗೆ ಅದರ ಅವಶ್ಯಕತೆಯೂ ಇಲ್ಲ. ಕೃಷ್ಣನ ಜನ್ಮ ಕೇವಲ ಮನುಷ್ಯ ಮತ್ತು ಅಸುರರ ಉದ್ಧಾರಕ್ಕೋಸ್ಕರ ಆಗಿದ್ದಲ್ಲ, ಜೊತೆಗೆ ಸೃಷ್ಟಿಯ ಯಾವುದೇ ಭಾಗ ಕೃಷ್ಣನ ಲೀಲೆಯಿಂದ ಪ್ರಭಾವಿತವಾಗದೇ ಇರದು. ಕೃಷ್ಣ ಕೇವಲ ಮನುಷ್ಯರಿಗೆ ಅವರ ಭಯವನ್ನು ಎದುರಿಸಲು ಕಲಿಸನು, ಜೊತೆಗೆ ದೇವತೆಗಳನ್ನು ಅವರ ಅಹಂಕಾರದ ಬಂಧನದಿಂದ ಮುಕ್ತಿಗೊಳಿಸುತ್ತಾನೆ. ಆದರೆ ನನಗೆ ಭಯವಿದೆ ಪ್ರಭು. ಈಗ ದೇವರಾಜ ಇಂದ್ರ ಕೃಷ್ಣನ ಈ ಲೀಲೆಯನ್ನು ಅರಿಯದಿದ್ದರೆ ಆಗ ಏನಾಗಲಿದೆ? ದೇವರ್ಷಿ, ನಿಮ್ಮ ಪ್ರಶ್ನೆಯ ಅರ್ಥವೇನು? ನಾನು ಕೇವಲ ಇಷ್ಟೇ ತಿಳಿಯಬಯಸಿದ್ದು ಪ್ರಭು. ಕೃಷ್ಣನ ಈ ಲೀಲೆಯಲ್ಲಿ ಶಿಕ್ಷೆ ನೀಡುವಂತಹ ವ್ಯವಹಾರ ಇದೆಯಲ್ಲ, ಆದರೀಗ ದೇವರಾಜನಾದ ಇಂದ್ರನು ಈಗ ಶಿಕ್ಷೆ ಪಡೆಯದೆಯೇ ವಿಷಯ ಗ್ರಹಣ ಮಾಡುವುದಿಲ್ಲವಲ್ಲ ಪ್ರಭು? ನಾರಾಯಣ ನಾರಾಯಣ.